ಬಿಳಿ ಮೀಲಿಬಗ್ ಬಾಧೆಯಿತು. ಎಲ್ಲಾ ಎಲೆಗಳು ಕಪಾಗಿದ್ದವು. ಯೂಟ್ಯೂಬ್ನಲ್ಲಿ ನೋಡಿದ ನಂತರ ನಾನು ಈ ಕೊಕೊಮ್ಯಾಕ್ಸ್ ಅನ್ನು ಖರೀದಿಸಿ 3 ಮರಗಳಿಗೆ ಹಾಕಿದೆ. ಅದರ ನಂತರ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತು. ಕೆಲವು ಹಣ್ಣುಗಳು ಬೆಳೆಯಲು ಪ್ರಾರಂಭಿಸಿದವು. 2ನೇ ಎಲೆ ಈಗ ಸ್ವಲ್ಪ ಸ್ಪಷ್ಟವಾಗಿದೆ. ಹೊಸ ಗರಿ, ಹರಳು, ಬೆಳವಣಿಗೆ ಈಗ ಉತ್ತಮವಾಗಿದೆ. ಮೊದಲು ಗರಿಗಳು ತುಂಬಾ ಚಿಕ್ಕದಾಗಿತ್ತು, ಈಗ ಅದು ಸ್ವಲ್ಪ ದೊಡ್ಡದಾಗಿದೆ. ನಮಸ್ಕಾರ, ನಾನು ನಾಗೈ ಜಿಲ್ಲೆಯವನು. ನನ್ನ ಹೆಸರು ಕಾರ್ತಿಕೇಯನ್. ನನಗೆ 5 ತೆಂಗಿನ ಮರಗಳಿವೆ. ಅವುಗಳಲ್ಲಿ 4 ದೊಡ್ಡವು ಮತ್ತು 1 ಚಿಕ್ಕದು. 4 ಮರಗಳು ಸುಮಾರು 7 ವರ್ಷ ಹಳೆಯವು. ಆ ಮರಗಳು ಬಿಳಿ ಮೀಲಿಬಗ್ ಬಾಧೆಯಿಂದ ಪ್ರಭಾವಿತವಾಗಿವೆ. ಎಲ್ಲಾ ಗರಿಗಳು ಕಪಾಗಿದ್ದವು. ಯೂಟ್ಯೂಬ್ನಲ್ಲಿ ನೋಡಿದ ನಂತರ ನಾನು ಈ ಕೊಕೊಮ್ಯಾಕ್ಸ್ ಅನ್ನು ಖರೀದಿಸಿ 3 ಮರಗಳಿಗೆ ಹಾಕಿದೆ. ಅದರ ನಂತರ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತು. ಕೆಲವು ಕಾಯಿಗಳು ಬೆಳೆಯಲು ಪ್ರಾರಂಭಿಸಿದವು. 2ನೇ ಎಲೆ ಈಗ ಸ್ವಲ್ಪ ಸ್ಪಷ್ಟವಾಗಿದೆ. ಮೊದಲು ಕಾಯಿಗಳು ಸರಿಯಾಗಿ ಬೆಳೆಯುತ್ತಿರಲಿಲ್ಲ. ನೀವು ಹರಳುಗಳನ್ನು ನೋಡಿದರೆ ಒಂದು ಬದಿ ಸಂಪೂರ್ಣವಾಗಿ ಅರಳುತ್ತದೆ ಮತ್ತು ನಂತರ ಕಪಾಗುತ್ತದೆ. ಈಗ ಅದು ಕ್ರಮೇಣ ಕಡಿಮೆಯಾಗುತ್ತಿದೆ. ಆ ಹರಳುಗ ಮುಂಭಾಗ ಈಗ ಬದಲಾಗಲು ಪ್ರಾರಂಭಿಸಿವೆ. ಮೊದಲು ಅದು ಸಂಪೂರ್ಣವಾಗಿ ಕಪ್ಪು ಮತ್ತು ಗಟ್ಟಿಯಾಗಿತ್ತು. ಈಗ ಸ್ವಲ್ಪ ಸುಧಾರಣೆ ಕಂಡುಬಂದಿದೆ. ಪ್ರತಿ ಮರಕ್ಕೆ 100 ಮಿಲಿ ನೀಡುವಂತೆ ಅವರು ನಮಗೆ ಹೇಳಿದ್ದರು. ಅದರಂತೆ ನಾವು 100 ಮಿಲಿ ನೀಡುತ್ತಿದ್ದೇವೆ. ಮರದ ಸುತ್ತಲೂ 2-3 ಕೊಡ ನೀರು ಹಿಡಿಯುವಂತೆ ಪಾತಿ ಮಾಡಿ ಅದರಲ್ಲಿ ನೀರನ್ನು ತುಂಬಿ ಮತ್ತು ನಂತರ ಔಷಧವನ್ನು ಹಾಕಬೇಕು ಎಂದು ಅವರು ನಮಗೆ ಹೇಳಿದ್ದರು. ನಾವು ಅದನ್ನು ಅದರಂತೆ ಮಾಡುತ್ತಿದ್ದೇವೆ. ಅಂದರೆ ಅರ್ಧ ಲೀಟರ್ ಔಷಧಿಗೆ ನಾವು 5 ಲೀಟರ್ ನೀರನ್ನು ಬೆರೆಸುತ್ತೇವೆ. 5 ಮರಗಳಿಗೆ ಪ್ರತಿ ಮರಕ್ಕೆ 100 ಮಿಲಿ ನೀಡುತ್ತಿದ್ದೇವೆ. ಹೊಸ ಹರಳುಗಳ ಬೆಳವಣಿಗೆ ಈಗ ಉತ್ತಮವಾಗಿದೆ.